ಜಾಣತನದ ನಡೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ವ್ಯಕ್ತಿ ಪೂಜೆ ಅಲ್ಲ, ಏನಿದ್ರು ಪಕ್ಷ ಪೂಜೆ ಅಷ್ಟೇ, ಪಕ್ಷ ಅಲ್ಟಿಮೇಟ್, ವ್ಯಕ್ತಿ ಪೂಜೆ ಆಗೋದಕ್ಕೆ ನಾನು ಬಿಡಲ್ಲ, ಅದು ನಮ್ಮ ಸಿದ್ಧಾಂತ ಅಲ್ಲ ಅಂತ. ಸೊ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ವ್ಯಕ್ತಿ ಪೂಜೆಯನ್ನ ವಿರೋಧಿಸುವವರು, ನಿರಾಕರಿಸುವವರು. ಅಂಥವರ ಪರವಾಗಿನೇ ನಾವು ರಾಜೀನಾಮೆ ಕೊಡ್ತೀವಿ, ಬೃಹತ್ ಹೋರಾಟ ಮಾಡ್ತೀವಿ, ಒತ್ತಾಯ ಪೂರ್ವಕವಾಗಿ ನಾವು ಪಡಿತೀವಿ ಅನ್ನುವಂತಹ ಪಕ್ಷ ನಿಷ್ಠೆಗೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರುವಂತಹ ಇಂಥವರ ಬೆಂಬಲಕ್ಕೆ ಡಿ ಕೆ ಶಿವಕುಮಾರ್ ಇರ್ತಾರಾ? ಐ ಡೋಂಟ್ ನೋ. ಸ್ವತಃ ವ್ಯಕ್ತಿ ಪೂಜೆಯನ್ನ ವಿರೋಧಿಸುವವರು ಅವರು. ಓಕೆ, ಇದು ಒಂದು ಕಡೆ ಆದ್ರೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಬರ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ ನ ಬೇಗ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆಶಿ ಬೆಂಬಲಿಸಿ ಫೀಲ್ಡ್ಗೆ ಇಳಿದಿದ್ದಾರೆ ಒಕ್ಕಲಿಗ ಸಂಘದ ಲೀಡರ್ಸ್. ನಾಳೆ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಂಘದ ತುರ್ತು ಸುದ್ದಿಗೋಷ್ಠಿ. ಬಹಳ ಜನ ಈ ನಿರೀಕ್ಷೆಯಲ್ಲಿ ಇದ್ರು. ಯಾಕೆಂದ್ರೆ ಪದೇ ಪದೇ ಒಕ್ಕಲಿಗ ಸಮುದಾಯ ಈ ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಮತ ಹಾಕಿತ್ತು. ಯಾಕೆಂದ್ರೆ ಒಕ್ಕಲಿಗ ಸಮುದಾಯದ ನಾಯಕನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಕೊಟ್ಟ ಮಾತಿನಂತೆ ಇಲ್ಲಿಯವರೆಗೆ ಸಮುದಾಯಕ್ಕೆ ಒಂದು ಸ್ಥಾನಮಾನದ ಕೊರತೆ ಕಾಣ್ತಾ ಇರೋ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಜನ ಕಾಯ್ತಾ ಇದ್ರು. ಈಗ ಆ ಗಳಿಗೆ ಬಂದೇ ಬಿಟ್ಟಿದೆ. ನಾಳೆ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಂಘದ ತುರ್ತು ಸುದ್ದಿಗೋಷ್ಠಿ ನಡೆಯಲಿದೆ. ನಾಳೆ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಂಘದ ತುರ್ತು ಸುದ್ದಿಗೋಷ್ಠಿ ನಡೆಯಲಿದೆ. ಡಿ ಕೆ ಶಿವಕುಮಾರ್ ಬೆಂಬಲಿಸಿ ನಾಳೆ ಒಕ್ಕಲಿಗ ಸಂಘದ ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಂಘದ ಎಲ್ಲ ನಿರ್ದೇಶಕರುಗಳು ಭಾಗಿಯಾಗ್ತಾರೆ. ನುಡಿದಂತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು, ಒಪ್ಪಂದದಂತೆ ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟ ಏರಲೇಬೇಕು. ಹೈಕಮಾಂಡ್ ಅನ್ನ ಆಗ್ರಹಿಸಿ ನಾಳೆ ಒಕ್ಕಲಿಗ ಸಂಘದಿಂದ ಸುದ್ದಿಗೋಷ್ಠಿ ನಡೆಯಲಿದೆ. ಎಕ್ಸಾಕ್ಟ್ಲಿ ಒಕ್ಕಲಿಗ ಸಮುದಾಯ ಈ ಬಾರಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿತ್ತು. ಹಳೆ ಮೈಸೂರು ಭಾಗದಲ್ಲಿ ನಿನ್ನೆ ವಿಶ್ವನಾಥ್ ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ಭಾಗದಲ್ಲಿ 4 ರಿಂದ 5 ಸಾವಿರ ವೋಟ್ ಸಿಗ್ತಾ ಇತ್ತು, ಆದ್ರೆ ಈಗ 15 ರಿಂದ 20 ಸಾವಿರ ವೋಟ್ಗಳು ಸಿಗ್ತಾ ಇದೆ. ಕಾರಣ ಡಿ ಕೆ ಶಿವಕುಮಾರ್ ಅವರು ಪ್ರಚಾರ ಸಭೆಗಳಲ್ಲಿ ಅದನ್ನೇ ಹೇಳಿದ್ದರು. ನೀವು ಎಸ್.ಎಂ. ಕೃಷ್ಣ ಆದ ಮೇಲೆ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಕಾಂಗ್ರೆಸ್ನಲ್ಲಿ ಆಶೀರ್ವಾದ ಮಾಡಿಲ್ಲ, ನನಗೂ ಒಂದು ಪೆನ್ನು ಕೊಡಿ, ನನ್ನನ್ನು ಆಶೀರ್ವದಿಸಿರಿ ಅಂತ. ಹೀಗಾಗಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಅನ್ನ ಬೆಂಬಲಿಸಿತು. ಅಭೂತಪೂರ್ವವಾದಂತಹ ಗೆಲುವು ಕಾಂಗ್ರೆಸ್ಗೆ ವ್ಯಕ್ತವಾಯಿತು. 136 ಸೀಟ್ಗಳನ್ನ ಗೆದ್ದಂತಹ ಈ ಕಾಂಗ್ರೆಸ್ ಪಾರ್ಟಿ 2.5 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯದ ನಾಯಕ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿತ್ತು. ಆದ್ರೆ ಇಲ್ಲಿಯವರೆಗೆ ಆ ರೀತಿಯಾದಂತಹ ಯಾವುದೇ ನಡೆಯನ್ನ ಹೈಕಮಾಂಡ್ ಪ್ರದರ್ಶನ ಮಾಡದೇ ಇರೋದಕ್ಕೆ ಡೆಫಿನೆಟ್ಲಿ ಆ ಸಮುದಾಯ ಒಂದ್ ಸ್ವಲ್ಪ ಅಪ್ಸೆಟ್ ಆದಂಗೆ ಕಾಣ್ತಾ ಇದೆ. ಈ ಮತ ಲೆಕ್ಕಾಚಾರದ ವಿಚಾರದಲ್ಲೂ ಕೂಡ ಹಲವಾರು ರಾಜಕೀಯ ಪಂಡಿತರು ಬಿಟ್ಟು ಹೋದಂತಹ ಸಮುದಾಯಗಳು ಮತ್ತೆ ಕಾಂಗ್ರೆಸ್ ಬಳಿಗೆ ಬರ್ತಾ ಇದೆ. ಆ ಒಂದು ಮತಗಳನ್ನ ಆಕರ್ಷಿಸುವಂತಹ ಸಮುದಾಯದ ಲೀಡರ್ಸ್ಗಳು ಬೆಳೀತಾ ಇದ್ದಾರೆ. ಹಾಗಾಗಿ ಆ ಸಮುದಾಯಗಳನ್ನ ನಿಜಕ್ಕೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕಾಗಿರೋದು ಕಾಂಗ್ರೆಸ್ನ ಆದ್ಯ ಕರ್ತವ್ಯ. ಆದರೆ ಪರ್ಟಿಕ್ಯುಲರ್ ಆಗಿ ಈ ಸಮುದಾಯದ ನಾಯಕನಿಗೆ 2.5 ವರ್ಷ ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಅಧಿಕಾರದ ವಿಚಾರದಲ್ಲಿ ತುಟಿಪಿಟ್ಟಕ್ಕನ್ನದಂತಹ ಹೈಕಮಾಂಡ್ ನಡೆಯನ್ನ ವಿರೋಧಿಸಿ ಈಗ ಒಕ್ಕಲಿಗರ ಸಂಘ ನಾಳೆ ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಎಲ್ಲ ನಿರ್ದೇಶಕರುಗಳು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ನನಗಿದೆ. ಈ ಮಧ್ಯೆ ಒಕ್ಕಲಿಗರ ಸಂಘದ ಶ್ರೀನಿವಾಸ್ ಅವರು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಏನಪ್ಪ ಇನ್ನು ಒಕ್ಕಲಿಗರ ಸಂಘ ಏನು ಮಾತಾಡಿಲ್ಲ ಅಂತ ರಾಜ್ಯದ ಜನ ಯೋಚನೆ ಮಾಡ್ತಿರುವಾಗಲೇ ನಾಳೆ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೀರಿ, ಏನ್ ವಿಷಯ? ಏನಿಲ್ಲ ಮೇಡಮ್, ಈಗ ರಾಜ್ಯದಲ್ಲಿ ಇವತ್ತು ಸಿಎಂ ಬದಲಾವಣೆ ಆಗ್ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಹಂಗಾಗಿ ನಾವು ನಮ್ಮ ಸಮಾಜದ
ಹಿರಿಯ ಮುಖಂಡ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಎಸ್ ಎಂ ಕೃಷ್ಣ ಅವರು ಬಿಟ್ರೆ ಆಮೇಲೆ ಇವತ್ತು ಯಾರು ಮುಖ್ಯಮಂತ್ರಿ ಆಗಿರಲಿಲ್ಲ. ಹ್ಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತೇಳಿ ನಾವು ಸಂಘದ ಎಲ್ಲ ನಿರ್ದೇಶಕರು ನಾಳೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಮೇಡಮ್. ಫೇರ್ ಇನಫ್. ಅಂದ್ರೆ ಇದು ಒತ್ತಡನಾ? ಇಲ್ಲ, ಒತ್ತಡ ಇಲ್ಲ ಮೇಡಮ್, ನಮ್ಮ ವಾಲಂಟಿಯರ್ಸ್ ನಾವು. ಓಕೆ ಓಕೆ. ನೀವು ಸಂಘದ ಪ್ರತಿನಿಧಿಗಳಾಗಿ ಒಂದು ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯಾಗಿ ತಾವು ಒತ್ತಾಯ ಮಾಡೋದಲ್ವಾ ಸರ್? ಒತ್ತಾಯ ಮಾಡ್ತೀವಿ ಮೇಡಮ್. ಖಂಡಿತ ನಾಳೆ ಅದೇ ಪ್ರೆಸ್ ಮೀಟ್ ಮಾಡಿ ಒತ್ತಾಯ ಮಾಡ್ತೀವಿ. ಹ್ಮ್ ಎಲ್ಲರೂ 35 ಜನ ನಾನ್ ಪಾರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಇರ್ರೆಸ್ಪೆಕ್ಟಿವ್ ಪಾರ್ಟಿ ನಾವು ಖಂಡಿತವಾಗಿ ನಾಳೆ ಎಲ್ಲ ಕೂಡ ಪ್ರೆಸ್ ಮೀಟ್ ಮಾಡಿ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನತಕ್ಕಂಥದ್ದನ್ನ ಇದು ಮಾಡ್ತೀವಿ ಮೇಡಮ್. ಏನಾದ್ರೂ ಟೈಮ್ ಲಿಮಿಟ್ ಅಥವಾ ಗಡುವು ಏನಾದ್ರೂ ಕೊಡ್ತೀರಾ ಇಂತಿಷ್ಟು ದಿನಗಳಲ್ಲಿ ನೀವು ಮಾಡಬೇಕು ಅಂತ? ಯಾಕಂದ್ರೆ 2.5 ವರ್ಷ ಒಂದು ಕಟ್ ಆಫ್ ಡೇಟ್ ಆಗಿತ್ತು, ಅದು ಮುಕ್ತಾಯ ಆಗಿದೆ. ಈಗ ಒತ್ತಡ ಜಾಸ್ತಿ ಆಗಿದೆ. ಒಕ್ಕಲಿಗರ ಸಂಘದಿಂದ ತಾವೇನಾದ್ರೂ ಟೈಮ್ ಲಿಮಿಟ್ ಅಥವಾ ಇಷ್ಟು ದಿನಗಳ ಒಳಗಡೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಏನಾದ್ರೂ ವಾರ್ನ್ ಮಾಡ್ತೀರಾ ಹೆಂಗೆ? ಇಲ್ಲ, ಅದನ್ನು ಮಾಡ್ತೀವಿ ಮೇಡಮ್. ಇಷ್ಟು ದಿನದಲ್ಲಿ ನೀವು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ನಾವು ಅದನ್ನ ಒತ್ತಾಯ ಮಾಡ್ತೀವಿ. ನಮ್ಮ ಆಫೀಸ್ ಬೇರರ್ಸ್ ಎಲ್ಲ ಕುತ್ಕೊಂಡು ಡೈರೆಕ್ಟರ್ ಎಲ್ಲ ಕುತ್ಕೊಂಡು ಇವತ್ತು ಚರ್ಚೆ ಮಾಡ್ತೀವಿ ಮೇಡಮ್. ಅದನ್ನ ಏನ್ ಈ ವರ್ಷ ಕಳೆಯೋದ್ರೊಳಗೆ ಸರ್? ಈ ವರ್ಷ ಕಳೆಯೋದ್ರೊಳಗಡೆ? ಇಲ್ಲ ಇಲ್ಲ ಇಲ್ಲ, ಆತರ ನಾಳೆನೆ ಅಲ್ಲ, ನಾಳೆ ಮಾಡ್ತೀವಿ. ಈ ವರ್ಷ ಕಳೆಯೋದ್ರೊಳಗಡೆ ಆಗ್ಬೋದು. ಅಂದ್ರೆ ನೀವು ಕೊಡುವಂತಹ ಟೈಮಿಂಗು ಈ ವರ್ಷ ಕಳೆಯೋದ್ರೊಳಗಡೆನಾ ಅಥವಾ ಹಿಂಗೆ ನೋಡಿ ಸರ್ ಈಗ ಏನಾಗುತ್ತೆ ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ನವೆಂಬರ್ ತಿಂಗಳು ಈ ಮಂತ್ ಒಳಗಡೆನೆ ನಮಗೆ ಬಂದ ಮಾಹಿತಿ ಪ್ರಕಾರ ಈ ಮಂತ್ ಒಳಗಡೆನೆ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಇದೆ. ಅದು ಎಷ್ಟು ನಿಜನ ಸುಳ್ಳ ಗೊತ್ತಿಲ್ಲ ಈ ನಮ್ಗೆ. ಮಂತ್ ಮುಗಿಯೋದಕ್ಕೆ ಹಾರ್ಡ್ಲಿ 4-5 ಡೇಸ್ ಇದೆ ಶ್ರೀನಿವಾಸ್ ಸರ್. ಹೌದು. ಸೊ 4-5 ದಿನಗಳಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳದೆ ಇದ್ದಲ್ಲಿ ಸಂಘದ ಮುಂದಿನ ನಡೆ ಏನಾಗಿರುತ್ತೆ? ತಗೊಳ್ದೇ ಇದ್ದೆ ಮುಂದಿನ ಹೋರಾಟ ನಮ್ಮ ರಾಜ್ಯ ಸಂಘ ಒಕ್ಕಲಿಗರ ಸಂಘ ನಾವು ಉಗ್ರವಾದಂತ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಆಲ್ ರೈಟ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗೆ ಒಕ್ಕಲಿಗರ ಸಂಘ ನಿಂತಿದೆ 100% ಮೇಡಮ್. ಒಂದು ವೇಳೆ ಈ ತಿಂಗಳು ಕಳೆಯುವುದರ ಒಳಗಾಗಿ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಮುದಾಯದ ಪರವಾಗಿ ಹೋರಾಟಗಳು ಮುಂದುವರಿಯುತ್ತವೆ. ಖಂಡಿತವಾಗ್ಲೂ ಮುಂದರಿತವೆ. ಆಲ್ ರೈಟ್. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಅವರೇ. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಒಕ್ಕಲಿಗರ ಸಂಘ ಆಕ್ಟಿವ್ ಆಗಿದೆ. ಎಲ್ಲರೂ ಕೂಡ ಸ್ವಲ್ಪ ಅದೇ ಒಂದು ರೀತಿಯಾಗಿ ಯಾಕಪ್ಪ ಇನ್ನು ಸಂಘ ಆಕ್ಟಿವ್ ಆಗಿಲ್ಲ ಅಂತ ಅನ್ಕೋತಾ ಇದ್ರು. ಆದ್ರೆ ಈಗ ಸಂಘ ಆಕ್ಟಿವ್ ಆಗಿದೆ. ಅವ್ರಿಗೂ ಗೊತ್ತಾಗಿರಬಹುದು ಈಗಲ್ಲದಿದ್ದರೆ ಮುಂದೆ ಆಗಲ್ಲ, ಈ ಸಮಯ ಬಿಟ್ಟರೆ ಮುಂದೆ ಆ ಸಮಯ ಬರುವಂತಹ ಚಾನ್ಸಸ್ ಕಡಿಮೆ ಇದೆ ಅಂತ. ಹಾಗಾಗಿ ನಾಳೆಯೇ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ತಿಂಗಳು ಕಳೆಯುವುದರ ಒಳಗಾಗಿ ಇವತ್ತು 26 ಡೇಟ್. ಸೊ ಇನ್ನು 4-5 ದಿನ ಅಷ್ಟೇ ಬಾಕಿ ಉಳಿದಿರೋದು. ಈ 4-5 ದಿನದ ಒಳಗಾಗಿ ಮುಖ್ಯಮಂತ್ರಿ ಮಾಡದೇ ಇದ್ದರೆ ಮುಂದಿನ ಹೋರಾಟದ ರೂಪುರೇಷೆಯನ್ನ ನಾವು ಆಫೀಸ್ ಬೇರರ್ಸ್ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಒಕ್ಕಲಿಗ ಸಂಘ ಕೊಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದಂತಹ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು, ನಾವು ನಾಳೆ ಒತ್ತಡವನ್ನ ಹೇರ್ತಾ ಇದ್ದೀವಿ, ಈ ತಿಂಗಳ ಒಳಗಡೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು, ಇಲ್ದಿದ್ರೆ ಮುಂದಿನ ಹೋರಾಟವನ್ನ ನಾವು ಹಮ್ಮಿಕೊಳ್ತೀವಿ ಅಂತ. ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ಪೇಕ್ಲಾಟ ಆಯ್ತು. ಈಗ ಎಲ್ಲಾ ಕಡೆಯಿಂದ ಒತ್ತಡಗಳು ಶುರುವಾಗಿದೆ. ಸೊ ಇದು ಪೀಕ್ಗೆ ಹೋಗುವಂತ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ನಮ್ಗೆ ಮಾಹಿತಿ ಸಿಕ್ಕಿದೆ 4-5 ದಿನಗಳಲ್ಲಿ ಅದಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಯಾವುದಕ್ಕೂ ಇರ್ಲಿ ಒಂದು ಒತ್ತಡ ಅಂತ ಅವರು ಕೂಡ ಒತ್ತಡದ ತಂತ್ರಕ್ಕೆ ಮುಂದಾಗುತ್ತಿದ್ದಾರೆ. ಆ ಮೂಲಕ ಡಿ ಕೆ ಶಿ ಪರವಾದಂತಹ ಒತ್ತಡ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ನನಗಿರುವಂತಹ ಅತ್ಯಂತ ಕೆಟ್ಟ ಕುತೂಹಲ, ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಸಿದ್ದರಾಮಯ್ಯನವರು ಏನ್ ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ಒತ್ತಡ ಮತ್ತು ಬಹಳಷ್ಟು ಜನ ತುಂಬಾ ಒಕ್ಕಲಾಗಿ ಮಾತಾಡ್ತಾ ಇದ್ದಾರೆ, ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಬಣ ಮಾತ್ರ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂಥ ತುಂಬ ದೊಡ್ಡ ಸ್ಟೆಪ್ಸ್ ತೆಗೆದುಕೊಂಡಂಗೆ ಕಾಣ್ತಾ ಇಲ್ಲ. ಎಲ್ಲೂ ಕೂಡ ಆ ರೀತಿಯಾದಂತಹ ವೈರುಧ್ಯದ ಹೇಳಿಕೆಗಳು ಇಲ್ಲಿಯವರೆಗೆ ಆ ಕಡೆ ಬಣದಿಂದ ಬಂದಿಲ್ಲ. ಈ ಒಂದು ಗಪ್ಚುಪ್ ನಡೆ ಅಥವಾ ಈ ಸೈಲೆಂಟ್ ಒಂದು ನಡೆ ಏನಿದೆ, ಇದರ ಅರ್ಥ ಏನು
ಅಥವಾ ಇವರು ಒಪ್ಕೊಂಡಿದ್ದಾರೆ ಅಂತನಾ ಅಥವಾ ಕಾದು ನೋಡೋಣ ಅಂತನಾ ಅಶಿಸ್ತು ಆಗಬಾರ್ದು ಅಂತನಾ ಈ ಮೌನದ ನಡೆಯ ಅರ್ಥ ಏನು?